Hello my dear aspirants, welcome to Vidyapita Studies. So today we are going to discuss the question based on the circle. So ಈ ರೀತಿ ಕ್ವಶನ್ ನಿಮಗೆ ಅಪಿಯರ್ ಆಗಬಹುದು. ಸೊ see the question, find the center and radius of the circles. ಸೊ ಒಂದು ಸರ್ಕಲ್ ಇಕ್ವೇಶನ್ ಕೊಟ್ಟಿದ್ದಾರೆ. ನೀವು ಈ ಇಕ್ವೇಶನ್ ಇಂದ ನೀವು ಏನು ಕ್ಯಾಲ್ಕುಲೇಟ್ ಮಾಡಬೇಕು, ರೇಡಿಯಸ್ ಮತ್ತು ಸೆಂಟರ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ರೇಡಿಯಸ್ ಮತ್ತೆ ಸೆಂಟರ್ ಅನ್ನ ಕ್ಯಾಲ್ಕುಲೇಟ್ ಮಾಡೋಗಿನ ಮುಂಚೆ ಈ ಕ್ವಶನ್ ಅನ್ನ ಸಾಲ್ವ್ ಮಾಡಲಿಕ್ಕೆ ನಮಗೆ ಕೆಲವು ಬೇಸಿಕ್ ಇನ್ಫಾರ್ಮೇಶನ್ ಗೊತ್ತಿರಬೇಕು. ಸೊ ಲೆಟ್ ಅಸ್ ಸಾಲ್ವ್ ದ ಬೇಸಿಕ್ಸ್ ಅಥವಾ ವಿ ಅಬ್ಸರ್ವ್ ದ ಬೇಸಿಕ್ ಕಾನ್ಸೆಪ್ಟ್ ಅಥವಾ ನೀವು ಇದನ್ನ ಏನಂತ ಕರಿಬಹುದು, ಕೀ ಕಾನ್ಸೆಪ್ಟ್ ಅಂತ ಕೂಡ ಕರಿಬಹುದು. ಸೊ ಈ ರೀತಿ ಕ್ವಶನ್ ಅನ್ನ ಸಾಲ್ವ್ ಮಾಡಲಿಕ್ಕೆ ನಮಗೆ ಗೊತ್ತಿರಬೇಕಾದ ಕೀ ಕಾನ್ಸೆಪ್ಟ್ ಏನು ಅಂದ್ರೆ ಸರ್ಕಲ್ ಅಂದ್ರೆ ಏನು ಅಂತ ಗೊತ್ತಿರಬೇಕು. ಸೊ ಮೊದಲಿಗೆ ವಿ ಆಲ್ ನೋ ದಟ್ ಸರ್ಕಲ್ ಮೀನ್ಸ್ ಇಟ್ ಈಸ್ ನಥಿಂಗ್ ಬಟ್ ವೃತ್ತ ಅಂತ ಕರಿತೇವೆ. ಸರ್ಕಲ್ ಅಂದ್ರೆ ಇಟ್ ಈಸ್ ಕಲೆಕ್ಷನ್ ಆಫ್ ಆಲ್ ಪಾಯಿಂಟ್ಸ್. ಸರ್ಕಲ್ ಮೀನ್ಸ್ ಇಟ್ ಈಸ್ ಕಲೆಕ್ಷನ್ ಆಫ್ ಆಲ್ ಪಾಯಿಂಟ್ಸ್ ಇನ್ ಅ ಪ್ಲೇನ್ such that the distance from the fixed point is constant. So circle anta karadre it is collection of all the points in a plane. The distance from the fixed point is always constant, same iruttade. So this fixed point is called as a center. ಈ ಫಿಕ್ಸ್ಡ್ ಪಾಯಿಂಟ್ ಅನ್ನ ಏನಂತ ಕರಿಬೇಕು, ಸೆಂಟರ್ ಅಂತ ಕರಿಬೇಕು. ಯಾವುದೇ ಒಂದು ಪಾಯಿಂಟ್ ಅನ್ನ ಜನರಲ್ ಪಾಯಿಂಟ್ ಆನ್ ದ ಸರ್ಕಲ್ ಪಿ ಆಫ್ ಎಕ್ಸ್ ವೈ ಅಂತ ತಗೊಳ್ಬೇಕು. ಸೊ ನೀವು ಅಬ್ಸರ್ವ್ ಮಾಡಿದ್ರೆ ಸಿ ಮತ್ತೆ ಪಿ ಡಿಸ್ಟೆನ್ಸ್ ಅನ್ನ ನಾವೇನಂತ ಕರಿಬೇಕು, ರೇಡಿಯಸ್ ಆಫ್ ದ ಸರ್ಕಲ್ ಅಂತ ಕರಿತೇವೆ. ಸೊ ಬೇಸಿಕ್ ಕಾನ್ಸೆಪ್ಟ್ ಮತ್ತೊಂದ್ಸರಿ ಹೇಳ್ತೇನೆ. ಸರ್ಕಲ್ ಅಂದ್ರೆ ಏನು? ಸರ್ಕಲ್ ಅಂದ್ರೆ ಇಟ್ ಇಸ್ ಕಲೆಕ್ಷನ್ ಆಫ್ ಆಲ್ ದ ಪಾಯಿಂಟ್ಸ್ ಇನ್ ಅ ಪ್ಲೇನ್ ಹೂಸ್ ಡಿಸ್ಟೆನ್ಸ್ ಫ್ರಮ್ ದ ಫಿಕ್ಸ್ಡ್ ಪಾಯಿಂಟ್ ಈಸ್ ಸೇಮ್ ಅಥವಾ ಕಾನ್ಸ್ಟೆಂಟ್ ಸೇಮ್ ಇರುತ್ತೆ. ಸೊ ಇದಕ್ಕೆ ನಾವೇನಂತ ಕರಿತೀವಿ, ಸರ್ಕಲ್ ಅಂತ ಕರಿತೀವಿ. ಸೊ ಸಿ ಮತ್ತೆ ಪಿ ಗೆ ನೀವೇನಾದ್ರೂ ಡಿಸ್ಟೆನ್ಸ್ ಫಾರ್ಮುಲಾನ ಅಪ್ಲೈ ಮಾಡಿದ್ರೆ, ಸಿ ಮತ್ತೆ ಪಿ ಗೆ ಡಿಸ್ಟೆನ್ಸ್ ಫಾರ್ಮುಲಾ ಅಪ್ಲೈ ಮಾಡಿದ್ರೆ ಅದಕ್ಕಿಂತ ಮುಂಚೆ ಈ ಸೆಂಟರ್ ಅನ್ನ ನಾವು ಎಚ್ ಕೆ ಅಂತ ತಗೊಳ್ತೇವೆ. ಸೆಂಟರ್ ಅನ್ನ ಎಚ್ ಕೆ ಅಂತ ತಗೊಳ್ಳಿ. ಯಾವುದೇ ಒಂದು ಪಾಯಿಂಟ್ ಜನರಲ್ ಪಾಯಿಂಟ್ ಅನ್ನ ಪಿ ಆಫ್ ಎಕ್ಸ್ ವೈ ಅಂತ ತಗೊಳ್ಳಿ. ಈ ಡಿಸ್ಟೆನ್ಸ್ ಫಿಕ್ಸ್ಡ್ ಡಿಸ್ಟೆನ್ಸ್ ಏನಿರುತ್ತೆ ಅದನ್ನ ರೇಡಿಯಸ್ ಆಫ್ ದ ಸರ್ಕಲ್ ಅಂತ ಕರಿತೀವಿ. ಸೊ ಈ ರೀತಿ ನಾವು ಸಿ ಮತ್ತೆ ಪಿ ಅಂತ ಪಾಯಿಂಟ್ಸ್ ಅನ್ನ ತಗೊಂಡಾಗ ಸಿ ಮತ್ತೆ ಪಿ ಗೆ ಡಿಸ್ಟೆನ್ಸ್ ಫಾರ್ಮುಲಾ ಅಪ್ಲೈ ಮಾಡಿದ್ರೆ ಸಿ ಪಿ ಇಸ್ ಈಕ್ವಲ್ಸ್ ಟು ಆರ್ ಅಂತ ಬರೀಬಹುದು. ಸಿ ಮತ್ತೆ ಪಿ ಗೆ ಡಿಸ್ಟೆನ್ಸ್ ಫಾರ್ಮುಲಾ ಅಪ್ಲೈ ಮಾಡ್ತೇವೆ. ಈ ಡಿಸ್ಟೆನ್ಸ್ ಇಸ್ ನಥಿಂಗ್ ಬಟ್ ರೇಡಿಯಸ್ ಆಗಿರುತ್ತೆ. ಸಿ ಪಿ ಗೆ ಡಿಸ್ಟೆನ್ಸ್ ಫಾರ್ಮುಲಾ ಅಪ್ಲೈ ಮಾಡಿದ್ರೆ ನಮಗೆ ಆವಾಗ ಇಕ್ವೇಶನ್ ಸಿಗುತ್ತೆ. ನಿಮ್ಗೆಲ್ರಿಗೂ ಗೊತ್ತಿರಬಹುದು ಡಿಸ್ಟೆನ್ಸ್ ಫಾರ್ಮುಲಾ x2 - x1 ಹೋಲ್ ಸ್ಕ್ವೇರ್ ಪ್ಲಸ್ y2 - y1 ಹೋಲ್ ಸ್ಕ್ವೇರ್. ಸೊ ಹಾಗಾಗಿ x - h ಹೋಲ್ ಸ್ಕ್ವೇರ್ ಪ್ಲಸ್ y - k ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು ಆರ್ ಆಗುತ್ತೆ. ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್, ಎರಡೂ ಕಡೆ ಸ್ಕ್ವೇರ್ ಮಾಡ್ಕೊಂಡ್ರೆ ಈ ಸ್ಕ್ವೇರ್ ಕ್ಯಾನ್ಸಲ್ ಆಗಿ ಯು ವಿಲ್ ಗೆಟ್ x - h ಹೋಲ್ ಸ್ಕ್ವೇರ್ y - k ಹೋಲ್ ಸ್ಕ್ವೇರ್ ಈಸ್ ಈಕ್ವಲ್ಸ್ ಟು ಆರ್ ಸ್ಕ್ವೇರ್. ಸೊ ದಿಸ್ ಈಸ್ ಕಾಲ್ಡ್ ಆಸ್ ದ ಸ್ಟ್ಯಾಂಡರ್ಡ್ ಇಕ್ವೇಶನ್ ಆಫ್ ದ ಸರ್ಕಲ್. ಸೊ ನಿಮಗೆ ಗೊತ್ತಿರಲಿ, ನಿಮಗೆ ಸೆಂಟರು ಮತ್ತೆ ರೇಡಿಯಸ್ ಅನ್ನ ಯಾವಾಗ್ಲಾದ್ರೂ ಕೇಳ್ತಾ ಇದ್ರೆ ಈ ಇಕ್ವೇಶನ್ ಅನ್ನ ನೆನಪಿಟ್ಕೊಳ್ಬೇಕು. ಸೊ ಇಲ್ಲಿ ಈ ಇಕ್ವೇಶನ್ ಅಲ್ಲಿ ಎಚ್ ಮತ್ತೆ ಕೆ ಅಂದ್ರೆ ಸೆಂಟರ್ ಆಗಿರುತ್ತೆ, ಆರ್ ಅಂದ್ರೆ ರೇಡಿಯಸ್ ಆಗಿರುತ್ತೆ. ಇಷ್ಟು ಇನ್ಫಾರ್ಮೇಶನ್ ನಮಗೆ ಗೊತ್ತಿರಬೇಕು. ಇದು ಕೀ ಪಾಯಿಂಟ್ ಅಷ್ಟೇ. ಈ ಫಾರ್ಮುಲಾ ನೆನಪಿದ್ರೆ ನಿಮಗೆ ಯಾವುದೇ ಒಂದು ಇಕ್ವೇಶನ್ ಅನ್ನ ಕೊಟ್ಟಾಗ ಯು ಹ್ಯಾವ್ ಟು ಕಂಪೇರ್ ವಿತ್ ದಿಸ್ ಸ್ಟ್ಯಾಂಡರ್ಡ್ ಇಕ್ವೇಶನ್. ಈ ಸ್ಟ್ಯಾಂಡರ್ಡ್ ಇಕ್ವೇಶನ್ ಜೊತೆ ಕಂಪ್ಯಾರಿಸನ್ ಮಾಡ್ಕೊಂಡ್ರೆ ನಮಗೆ ಇಲ್ಲಿ ಸಿಗುತ್ತೆ ಎಕ್ಸ್ ಪ್ಲಸ್ 5 ಹೋಲ್ ಸ್ಕ್ವೇರ್ ಇರೋದನ್ನ ನಾವು ಹೀಗೂ ಬರೀಬಹುದು. ಎಕ್ಸ್ ಪ್ಲಸ್ 5 ಇರೋದನ್ನ ಎಕ್ಸ್ ಮೈನಸ್ ಆಫ್ -5 ಹೋಲ್ ಸ್ಕ್ವೇರ್ ಪ್ಲಸ್ y - 3 ಹೋಲ್ ಸ್ಕ್ವೇರ್ 36 can be written as 6 whole square. So now very simple, compare these two equations. ಈ equation ಮತ್ತೆ ಈ equation ಅನ್ನು ನಾವು compare ಮಾಡಿದ್ರೆ we will get the required answer. See x minus h, in place of h we have h place ಅಲ್ಲಿ ಏನಿದೆ -5. what is center? center ಏನಾಗಿರುತ್ತೆ h, k ಆಗಿರುತ್ತೆ. ಸೊ ಇಲ್ಲಿ ಸೆಂಟರ್ h ಎಷ್ಟಾಯ್ತು -5. ಕೆ ನ ನೀವು ಕಂಪೇರ್ ಮಾಡಿದಾಗ ಕೆ ವ್ಯಾಲ್ಯೂ ಎಷ್ಟು 3 ಆಯ್ತು. ಹಾಗಿದ್ರೆ ಸೆಂಟರ್ ಈಸ್ -5, 3 ಅಂಡ್ ರೇಡಿಯಸ್ ಇಟ್ ಈಸ್ ಆರ್ ಸ್ಕ್ವೇರ್. ಇಲ್ಲಿ ಕಂಪೇರ್ ಮಾಡಿದಾಗ ಆರ್ ವ್ಯಾಲ್ಯೂ ಎಷ್ಟಾಯ್ತು 6 ಆಯ್ತು. ಸೊ ವೆರಿ ಸಿಂಪಲ್, ವೆನ್ ಎವರ್ ಯು ಹ್ಯಾವ್ ಸಚ್ ಕೈಂಡ್ ಆಫ್ ಕ್ವಶನ್ಸ್ ಈ ರೀತಿ ಇಕ್ವೇಶನ್ ಕೊಟ್ಟಾಗ ಸ್ಟ್ಯಾಂಡರ್ಡ್ ಇಕ್ವೇಶನ್ ಜೊತೆ ಕಂಪ್ಯಾರಿಸನ್ ಮಾಡಬೇಕು. x - h ಹೋಲ್ ಸ್ಕ್ವೇರ್ ಪ್ಲಸ್ y - k ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು ಆರ್ ಸ್ಕ್ವೇರ್. In this formula, h and k are called as the center, r is called as the radius. By comparing this, you will get center and radius. So, for more information, refer the video. So, next
ಇದೇ ರೀತಿ ಕ್ವಶನ್ಸ್ಗಾಗಿ ನೀವು ನಿಮ್ಮ ಹೆಸರುಗಳನ್ನ ನೋಂದಾಯಿಸಿಕೊಳ್ಳಬಹುದು. ಸೊ ಇದೇ 9th January 2025ಗೆ ನ್ಯೂ ಬ್ಯಾಚ್ ಸ್ಟಾರ್ಟ್ ಆಗ್ತಾ ಇದೆ. ಈ ರೀತಿ ಕ್ವಶನ್ಸ್ ಅನ್ನ ಸಾಲ್ವ್ ಮಾಡಬೇಕಂದ್ರೆ ಪ್ಲೀಸ್ ಕಾಂಟ್ಯಾಕ್ಟ್ ವಿದ್ಯಾಪೀಠ ಸ್ಟಡಿ ಸೆಂಟರ್. ಥ್ಯಾಂಕ್ ಯು.